ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿನ ಪ್ರಸಿದ್ಧವಾದ ಒಂದು ಕೆಫೆಗೆ ಹೊರಟಿದ್ದೀವಿ. ಯಾವುದು ಅಂತ ಗೆಸ್ ಮಾಡಿರ್ಬೋದು. ಸೊ ನೋಡ್ಬೋದು, ಇಲ್ಲಿ ನಾನು, ಅಮ್ಮ, ಅಣ್ಣ, ಅತ್ತಿಗೆ, ನಮ್ಮ ಯಜಮಾನರು, ಮಕ್ಕಳು ಎಲ್ಲ ಸೇರಿ ಹೊರಡ್ತಾ ಇದ್ದೀವಿ. ಹಾಗೆ ಆ ರೋಡಲ್ಲಿ ಹೋಗ್ತಾ ಹೆಂಗೋ ಹೂವು ತೊಗೊಂಡಿದ್ವಿ ನಿನ್ನೆನೆ ಮಲ್ಲೇಶ್ವರಂಗೆ ಹೋದಾಗ. ಆ ಹೂವನ್ನ ಇಟ್ಕೊಂಡೆ. ಅದಾದಮೇಲೆ ಸಾಂಗ್ ಹಚ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ರಾಮೇಶ್ವರಂ ಕೆಫೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ತುಂಬ ಫೇಮಸ್ ಅಂತೆ. ಸೊ ಇದಾದಮೇಲೆ ಅಂದರೆ ಈ ರಾಮೇಶ್ವರಂ ಕೆಫೆ ಆದಮೇಲೆ ನಾವು ಹೋಗಿರಲಿಲ್ಲ. ಸೊ ವಿಸಿಟ್ ಮಾಡೋಣ. ಅಲ್ಲಿನ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿ ಮಾಡಿದಾರಂತೆ. ಸೊ ಅದನ್ನು ನೋಡೋಕ್ಕಂತಾರ ಹೋಗಬೇಕು. ತಿಂಡಿಗಂತೂ ಕೇಳಲೇಬೇಡಿ ಜನ. ಸಂಡೇ ಬೇರೆ ಇತ್ತು, ಹಾಗಾಗಿ ಕ್ಯೂ ಅಷ್ಟೊಂದಿತ್ತು. ಅದ್ರ ಬದಲು ನಾವು ನಮ್ಮೂರಿಗೆ ಹೋಗಿ ಬರೋದಿತ್ತು ಆ ಒಂದು ಟೈಮಲ್ಲಂತ ಆ ಫೀಲ್ ಆಗಿತ್ತು. ಯಾಕಂದರೆ ಅಷ್ಟೊಂದು ಜನ ಸೇರಿದ್ರು. ಅಲ್ಲಿ ತುಪ್ಪದ ದೋಸೆ ಮತ್ತು ಇಡ್ಲಿ, ವಡೆ, ಪೊಂಗಲ್, ಖಾರಾಬಾತು, ಕೇಸರಿಬಾತು, ಫಿಲ್ಟರ್ ಕಾಫಿ, ಈ ರೀತಿ ವೆರೈಟಿ ಏನೇನೋ ಇದೆ ಇಲ್ಲಿ. ಆ್ಯಕ್ಚುಲಿ ನಾವು ತೊಗೊಂಡಿರೋದು ಏನು ಅನ್ನೋದನ್ನ ಮುಂದೆ ವ್ಲಾಗಲ್ಲಿ ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಬಸವಣ್ಣ, ನಂದಿ, ಮತ್ತು ಮುಂದೆನೇ ಈಶ್ವರನ ಸ್ಟ್ಯಾಚು ಇದೆ. ಸಖತ್ತಾಗಿ ಮಾಡಿದ್ದಾರೆ. ಈಶಾ ಫೌಂಡೇಶನಲ್ಲಿ ಯಾವ ರೀತಿಯಾಗಿ ಮಾಡಿದಾರಲ್ಲ ಕೆಲವೊಂದು, ಅದೇ ಸೇಮ್ ಟು ಸೇಮ್ ಕಾಪಿ ಇದೆ. ಅಲ್ಲಿಂದನೇ ತರಿಸಿದಾರಂತೆ. ನಮ್ಮಣ್ಣ ಹೇಳ್ತಿದ್ದ ಕೆಲವೊಂದು ಮೂರ್ತಿಗಳಾಗಲಿ ಅದನ್ನು ಇಲ್ಲಿ ತಮಿಳ್ನಾಡು ಈಶಾ ಫೌಂಡೇಶನ್ ಇದೆಯಲ್ಲ ಅಲ್ಲಿಂದನೇ ತರಿಸ್ಕೊಂಡಿದ್ದಾರಂತೆ. ನನ್ನ ಮಗಳಂತೂ ನೀರು ಆಟ ಆಡೋಕ್ಕೆ ಬಿಡು ಅಂತ ಹೇಳಿದ್ಲು. ಬಟ್ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ನಿಂತ್ಕೊಂಡ್ರೆ ಅವಾಗಿಂದ ಅವಾಗೆ ಕ್ಲೀನ್ ಮಾಡೋದು. ಅಂದರೆ ಕ್ಲೀನ್ನೆಸ್ ಅಷ್ಟು ಚೆನ್ನಾಗಿದೆ. ನೋಡ್ಬೋದು ಸುತ್ತಮುತ್ತಲು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ದಾರೆ. ಪೇಂಟ್ ಮಾಡಿಬಿಟ್ಟಿದ್ದಾರೆ. ರಂಗೋಲಿ ಅಂದರೆ ರಂಗೋಲಿ ಪುಡಿಯಿಂದ ಅಲ್ಲ, ಪೇಂಟ್ ಮಾಡಿದ್ದಾರೆ. ಇದು ವಾಶ್ರೂಮು. ಸೊ ವಾಶ್ರೂಮ್ ಕೂಡ ತುಂಬ ನೀಟಾಗಿದೆ. ಜೊತೆಗೆ ಊಟ ಮಾಡೋಕ್ಕೆ ಟೇಬಲ್ಸ್ಗಳು ಕಮ್ಮಿ ಇದೆ. ಈ ರೀತಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಅಥವಾ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ಕೋಬೋದು ನಾವು ಇಲ್ಲಿನ ಕೆಲವು ಐಟಮ್ಸ್ಗಳನ್ನ ಟ್ರೈ ಮಾಡಿದ್ವಿ. ಅದೇನು ಅನ್ನೋದನ್ನು ನೋಡ್ಬೋದು. ಈಗ ನಾನು, ನಮ್ಮಣ್ಣ ಮತ್ತು ನಮ್ಮ ಯಜಮಾನರು 3 ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಫೈನಲ್ ಆಗಿ ಇದು ನಮ್ಮ ದೋಸೆ ಅಲ್ಲ, ಬೇರೆಯವ್ರ ದೋಸೆ. ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ಕೆಲವೊಂದು ಐಟಮ್ಸ್ಗಳನ್ನ ನಾವು ಆರ್ಡ್ರ್ ಮಾಡಿಲ್ಲ. ಪಕ್ಕದಲ್ಲಿ ಕೂತಿರೋ ಟೇಬಲ್ ಅವ್ರದ್ದು ಕೂಡ ಟೀ, ಇಲ್ಲಿ ಬ್ಲ್ಯಾಕ್ ಟೀ ಅನಿಸುತ್ತೆ ಮೋಸ್ಟ್ಲಿ, ನೋಡ್ಬೋದು ಇಲ್ಲಿ. ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಅದಾದಮೇಲೆ ನಾನು ನೋಡಿ ಲೈನಿಗೆ ನಿಂತ್ಕೊಂಡಿದ್ದೀನಿ ಇಡ್ಲಿಗೆ. ಅಲ್ಲಿ ಕೇಳಿದೆ ಸೆಕ್ಯೂರಿಟಿಗೆ, ಮಗು ಅಳ್ತಾ ಇದೆ, ಪ್ಲೀಸ್ ನನಗೆ ಒಂದು ಪ್ಲೇಟ್ ಇಡ್ಲಿ ತೊಗೊಂಡು ಹೋಗ್ತೀನಿ ಅಂತ ಅಂದರೂ ಕೇಳ್ತಿಲ್ಲ. ಇಲ್ಲ ಮೇಡಮ್, ಲೈನಲ್ಲೇ ನಿಂತ್ಕೋಬೇಕು ಅಂತ. ಯಾಕೆಂದರೆ ಒಬ್ರಿಗೆ ಬಿಟ್ಟು ಒಬ್ರಿಗೆ ಬಿಡೋಕ್ಕೂ ಅವ್ರಿಗೂ ಆಗಲ್ಲ. ಯಾಕಂದರೆ ಇನ್ನೊಬ್ರು ಜಗಳ ಮಾಡೋಕ್ಕೂ ರೆಡಿ ಇರ್ತಾರೆ. ಹಾಗಾಗಿ ಸೊ ಫೈನಲಿಯಾಗಿ ಎಲ್ಲ ತೊಗೊಂಡು ಬಂದ್ವಿ. ಐಟಮ್ಸ್ಗಳು ನೋಡ್ಬೋದು. ಪೂರಿ, 2 ಮಸಾಲೆ ದೋಸೆ ಮತ್ತು ಪಡ್ಡು ಅಂತೂ ಸಖತ್ತಾಗಿತ್ತು. ಅದ್ರ ಜೊತೆಗೆ 2 ಥರ ಚಟ್ನಿ, ಒಂದು ಸಾಂಬಾರು, ಚೌಚೌ ಬಾತು ತುಂಬ ಚೆನ್ನಾಗಿತ್ತು. ತಿಂದ್ವಿ ಎಲ್ಲನೂ. ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಮಕ್ಕಳು ಕೂಡ ಅರ್ಧಂಬರ್ಧ ತಿಂದರು, ನಾವು ಅರ್ಧಂಬರ್ಧ ಅನ್ನೋ ಥರ. ಯಾಕೆಂದರೆ ಅವ್ರುಗಳು ತಿಂದ್ರೇ ನಮಗೂ ಹೊಟ್ಟೆ ತುಂಬ ತುಂಬ್ದಂಗೆ ಆಗುತ್ತೆ. ಅವರು ತಿನ್ನೋಕ್ಕಾಗಲಿಲ್ಲ. ಯಾಕೆ ತಿನ್ನಲಿಲ್ಲ ಗೊತ್ತಿಲ್ಲ. ಆ್ಯಂಡ್ ಇದು ಬನ್ನಂತೆ, ಒಳಗಡೆ ಫುಲ್ ಬಟರ್ ಹಾಕಿದ್ದಾರೆ. ಇದನ್ನು ಕೂಡ ಓಕೆ ಟೇಸ್ಟ್ ಇದು ಅಷ್ಟೇನು. ಆ್ಯಕ್ಚುಲಿ ಟೇಸ್ಟ್ ವೈಸ್ ಅಂದರೆ ಹೊರಗಡೆ ಥರನೇ ಇತ್ತು. ಬಟ್ ತುಪ್ಪ ಮಾತ್ರ ಹೆವಿ ತುಪ್ಪ ಇಷ್ಟ ಆಗೋರು ಇಲ್ಲಿ ಬಂದು ಒಂದು ಸಾರಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿ ಇಲ್ಲಿ ಪಡ್ಡು ಆಗಲಿ, ದೋಸೆ ಆಗಲಿ, ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಒಂದು ಬಂದಮೇಲೆ ಒಳಗಡೆ ಬಟರು ಜೊತೆಗೆ ಬಾದಾಮ್ ಹಾಲನ್ನ ಹಾಕಿ ಕೊಡ್ತಾರೆ. ಒಂಥರ ರಸಮಲೈ ಹೆಂಗಿರುತ್ತಲ್ಲ ಆ ಟೇಸ್ಟು. ಬಟ್ ದೊಡ್ಡದಾಗಿರುತ್ತಿಲ್ಲ ಅಷ್ಟೇ. ನೋಡ್ಬೋದು. ಅದನ್ನು ಕೂಡ ತರಿಸಿದ್ವಿ. ಚೆನ್ನಾಗಿತ್ತು. ಟೇಸ್ಟ್ ಮಾಡೋಣ ಎಲ್ಲ ಅಂತ. ಇನ್ನೂ ವೆರೈಟಿ ತುಂಬ ಇದೆ ಇಲ್ಲಿ. ನೀವೇನಾದರೂ ದೊಡ್ಡ ಫ್ಯಾಮ್ಲಿ ಸಮೇತ ಎಲ್ಲರೂ ಬಂದರೆ ಎಲ್ಲ ಒಂದೊಂದು ಐಟಮ್ಸ್ಗಳನ್ನ ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಶಾ ಫೌಂಡೇಶನಲ್ಲಿ ಹೇಗಿದೆ ಲಿಂಗ ಭೈರವಿ, ಸೊ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ. ಬಟ್ ಅಲ್ಲಿ ತುಂಬ ದೊಡ್ಡದಾಗಿದೆ, ಇಲ್ಲಿ ಚಿಕ್ಕದಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಗಣಪತಿ ನೋಡ್ಬೋದು. ಆ್ಯಂಡ್ ಇಲ್ಲಿ ನನ್ನ ಸೊಸೆ ಮುದ್ದು ಹಾಗೆ ನನ್ನ ಮಗಳು ಇಬ್ಬರು ಕೂಡ ಇಲ್ಲೇ ನಿಂತ್ಕೊಂಡು ಆಟ ಆಡ್ತಿದ್ರು ಸ್ವಲ್ಪ ಹೊತ್ತು. ಬೇರೆ ಕಡೆ ಏನಾದರೂ ಪ್ಲೇಸಸ್ ನೋಡೋಣ, ಬಟ್ ಈ ಏರಿಯಾದಲ್ಲಿ ಯಾವ ನೋಡೋ ಅಂಥ ಪ್ಲೇಸಸ್ ಏನಿಲ್ಲ. ಆಮೇಲೆ ಅಲ್ಲಿಂದ ನಾವು ಮನೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ. ಆ್ಯಂಡ್ ರಾಮೇಶ್ವರಂ ಕೆಫೆ ವಿಡಿಯೋ ಈ ರೀತಿಯಾಗಿತ್ತು. ನಿಮಗೂ ಕೂಡ ಟ್ರೈ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ವಿಸಿಟ್ ಮಾಡಿ. ಬಟ್ ವೀಕೆಂಡಲ್ಲಿ ಹೋದರೆ ಫುಲ್ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಹೋಗಿ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.